ನಾನಿವತ್ತು ಸೀರೆಗಳ ಬಗ್ಗೆ ಏನು ಮಾಹಿತಿ ನೀಡ್ತಿಲ್ಲ ನಿಮಗೆ. ಆದ್ರೆ ಸೀರೆ ಬಿಸ್ನೆಸ್ ಯಾರಾದ್ರೂ ಹೊಸದಾಗಿ ಶುರು ಮಾಡ್ತೀರಾ ಅನ್ನೋರಿಗೆ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ, ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ. ಪ್ಲೀಸ್ ಇದನ್ನ ಫಾಲೋ ಮಾಡಿ. ನಂಬರ್ 1, ನಿಮಗೆ ಏನಾದ್ರು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ ಫಾಲೋವರ್ಸ್ ಅಟ್ಲೀಸ್ಟ್ 10K 15K 20K ಏನಾದ್ರು ಇದ್ರೆ ಮಾತ್ರ ಈ ಬಿಸ್ನೆಸ್ ನ ಶುರು ಮಾಡಿ. ಫಾಸ್ಟ್ ಆಗಿ ಅಲ್ದಿದ್ರು ನಿಧಾನವಾಗಾದ್ರೂ ನಿಮಗೆ ಇದರಿಂದ ಲಾಭ ಬರ್ಬೋದು. ಎರಡನೇದು, ನಿಮಗೆ ಅಕ್ಕಪಕ್ಕ ಜನ ತುಂಬಾ ಪರಿಚಯ ಇರಬೇಕು ಅಥವಾ ಸ್ನೇಹಿತರದ್ದು ತುಂಬಾ ಚೆನ್ನಾಗಿ ಪರಿಚಯ ಇರಬೇಕು. ನಿಮಗೆ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೂ ಆಫ್ಲೈನ್ ಅಲ್ಲಿ ಆದ್ರೂ ಖಂಡಿತ ಬಿಸ್ನೆಸ್ ಆಗುತ್ತೆ. ಮೂರನೇದು, ರಿಲೇಷನ್ ನ ನಂಬ್ಕೊಂಡು ಖಂಡಿತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಯಾರು ನಮ್ಮ ಹತ್ರ ಬಂದು ತಗೊಳ್ಳೋದಿಲ್ಲ. ನಮ್ಮ ಹತ್ರ ಬಂದು ತಗೊಳ್ಳೋದಿರ್ಲಿ, ನಾವ್ ಅದೇ ರೈಟಿಗೆ ತಂದಿದೀವಿ ತಗೊಳ್ಳಿ ಅಂದ್ರೂ ಅವ್ರು ಅದನ್ನ ನಂಬೋದಿಲ್ಲ. ಇನ್ನು ಕಡಿಮೆಗೆ ಸಿಗುತ್ತಾ ನನಗೆ, ನಾನು ಅದಲ್ವಾ ನಾನು ಇದಲ್ವಾ ಅಂತ ಕೇಳ್ತಾರೆ. ದಯವಿಟ್ಟು ರಿಲೇಷನ್ ನ ನಂಬ್ಕೊಂಡು ಮಾಡಕ್ ಹೋಗ್ಬೇಡಿ. ನಾಲ್ಕನೇದು, ನೀವೇನಾದ್ರೂ ನಿಮ್ಮ ಹತ್ರ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ನಾನು ಅದರಿಂದ ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂದ್ರೆ ಹಾಕಿ. ಆದ್ರೆ ಅದರಿಂದ ತಕ್ಷಣ ನಿಮಗೆ ಲಾಭ ಬರಲ್ಲ. 6 ತಿಂಗಳು, ವರ್ಷ, 2 ವರ್ಷ ನೀವು ಕಾಯ್ತೀರಾ, ದುಡ್ಡನ್ನ ಇನ್ವೆಸ್ಟ್ ಮಾಡಿ ನೀವು ಕಾಯ್ತೀರಾ ಅನ್ನೋದಿದ್ರೆ ನೀವು ಕೂಡ